ಬಂದ್ಬಿಟ್ಟು ಸಿಟ್ರಿನ್. ಓಕೆ. ಆಕ್ಚುಲಿ ಸಿಟ್ರಿನಲ್ಲಿ ಇದು ಒರಿಜಿನಲ್ ಸಿಟ್ರಿನ್, ನಾನು ಪೆಕ್ಯುಲರ್ ಆಗಿ ಹೇಳ್ತಿರೋದು ಒರಿಜಿನಲ್ ಸಿಟ್ರಿನ್. ಸಿಟ್ರಿನ್ ಏನು ಗುರುಗ್ರಹ, ಗುರುಗ್ರಹ ಎಲ್ಲದಕ್ಕೂ ಬೇಕು. ಮದುವೆ ಗುರು ಬೇಕು, ಗುರುಬಲನೇ ಹೇಳೋದು ಎಲ್ಲರೂ. ಗೌರ್ಮೆಂಟ್ ಜಾಬ್ ನಮಗೆ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಇದನ್ನ ಯೂಸ್ ಮಾಡಿ ಕಾಣಿಸುತ್ತೆ. ಸೊ ನೀಟಾಗಿ ವಿಸಿಬಲ್ ಇದೆ. ಇದು ಏನು ಅಂತಂದ್ರೆ ನಿಮ್ಮ ಅವರ ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನ ಏನಾದರೂ ಬ್ರೇಕೇಜು ಲೀಕೇಜ್ಗಳು ಆಗ್ತಾ ಇದ್ರೆ ಇದು ಇಂಪಾರ್ಟೆಂಟ್. ಶನಿಯ ರಿಲೇಟೆಡ್ ಆಗು ಕೂಡ ಅದನ್ನ ನಾವು ಯೂಸ್ ಮಾಡಿ. ಅಂದ್ರೆ ಯಾವಾಗ್ಲೂ ಕೂಡ ಶನಿ ಅಂತ ಒಂಥರ ಇರುತ್ತೆ ಮನಸ್ಸಲ್ಲಿ, ಅಯ್ಯೋ ಸಾಡೆ ಸಾತಿ ನಡೀತಾ ಇದೆ, ಕೆಲಸಗಳೆಲ್ಲ ತುಂಬಾ ಡಿಲೇ ಆಗ್ತಿದೆ, ಅಂಡ್ ಏನ್ ಮಾಡಿದ್ರು ಆಗಲ್ಲ ಮೇಡಮ್, ಏನ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಆಗಲ್ಲ. ಇದು ಟವರ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಡಿಫ್ರೆಂಟ್ ಆಗಿರುವಂತಹ ಶೇಪ್ಸ್ ಅಂಡ್ ಜಸ್ಟ್ ಯು ರೋಸ್ ಕ್ವಾರ್ಟ್ಸ್. ಅಂಡ್ ತುಂಬಾ ಜನ ತುಂಬಾ ವೇರ್ ಮಾಡಿರ್ತಾರೆ, 4-5 ವೇರ್ ಮಾಡಿರ್ತಾರೆ. ಮೋರ್ ದೆನ್ ಮಾಡ್ಬೋದು, ಅದಕ್ಕೇನು ಇದು ಇಲ್ಲ. ಮೋರ್ ದೆನ್ 3 ಅಂದ್ರೆ 3ಕ್ಕಿಂತ ಜಾಸ್ತಿ ವೇರ್ ಮಾಡಿದ್ರೆ ಅಂಡ್ ಇದು ಬಂದ್ಬಿಟ್ಟು ಸಿಟ್ರಿನ್. ಆಕ್ಚುಲಿ ಸಿಟ್ರಿನಲ್ಲಿ ಇದು ಒರಿಜಿನಲ್ ಸಿಟ್ರಿನ್, ನಾನು ಪೆಕ್ಯುಲರ್ ಆಗಿ ಹೇಳ್ತಿರೋದು ಒರಿಜಿನಲ್ ಸಿಟ್ರಿನ್. ಯಾಕೆ ಅಂದ್ರೆ ತುಂಬಾ ಜನ ಸಿಟ್ರಿನ್ ತುಂಬಾ ಜಾಸ್ತಿ ಮಾರಾಟ ಆಗೋದ್ರಿಂದ ಗ್ಲಾಸ್ ಅಲ್ಲಿ ಮಾಡ್ತಾರೆ, ಗೊತ್ತೂ ಆಗಲ್ಲ ನಿಮ್ಗೆ. ಸೊ ಫಸ್ಟ್ ಏನು ಅಂತಂದ್ರೆ ಮುಟ್ ನೋಡುವಂಥದ್ದು ನೋಡಿ, ಎಲ್ಲದೂ ಕೂಡ ಕೋಲ್ಡ್ ಇದೆ, ನಿಮ್ಗೆ ತಣ್ಣಗಿರುತ್ತೆ, ಫೀಲ್ ಗೊತ್ತಾಗುತ್ತೆ. ಅಂಡ್ ಒಂದೊಂದು ಕ್ರಿಸ್ಟಲ್ ನ ನೀವು ಡಿಫ್ರೆನ್ಶಿಯೇಷನ್ ನೀವೇನಾದ್ರೂ ಮಾಡಕ್ಕೆ ಯಾರ ಹತ್ರ ಜೆನ್ಯೂನ್ ಆಗಿ ಏನಾದ್ರೂ ತಗೊಂಡಿದ್ದೆ ಆದ್ರೆ ಅವರು ಕರೆಕ್ಟ್ ಆಗೇ ಕೊಡ್ತಾರೆ ನಿಮ್ಗೆ. ಅಂದ್ರೆ ಈ ಪ್ಲಾಸ್ಟಿಕ್ ಇಂದು ಆ ತರದೆಲ್ಲ ಬರಲ್ಲ, ಟೆಕ್ಸ್ಚರ್ ನೋಡಿ ಹಾಗೇನೆ ತೆಗ್ದಿರುವಂಥದ್ದು, ಭೂಮಿಯಲ್ಲೇ ಹಾಗೇನೆ ಇದು ಮಾಡಿ ತೆಗ್ದಿರುವಂಥದ್ದು. ಸೊ ಇದನ್ನ ನೀವು ಇದನ್ನ ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಬೀರದಲ್ಲಾದ್ರೂ ಇಡಬಹುದು. ಇಲ್ಲ ಅಂತಂದ್ರೆ ಈ ತರ ಸೆಲೆನೈಟ್ ಬರುತ್ತೆ, ಬಾಕ್ಸ್ ಬರುತ್ತೆ, ಅದಕ್ಕೆ ಮನಿ ರಿಲೇಟೆಡ್ ಆಗಿ ಮನಿ ಬಾಕ್ಸ್ ಅಂತ ಮಾಡಿರ್ತೀವಿ. ಸೊ ಅದ್ರಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಸಿಟ್ರಿನ್ ಏನು ಗುರುಗ್ರಹ ಎಲ್ಲದಕ್ಕೂ ಬೇಕು. ಮದುವೆ ಗುರು ಬೇಕು, ಗೌರ್ಮೆಂಟ್ ಜಾಬ್ ನಮಗೆ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಇದನ್ನ ಯೂಸ್ ಮಾಡ್ಬೋದು. ಅದ್ರ ರಿಲೇಟೆಡ್ ಆಗಿ ಆಕ್ಚುಲಿ ಇದು ಸಿಟ್ರಿನ್ ಇದ್ರಲ್ಲೂ ಕೂಡ ಇದೆ, ಮಾಲದಲ್ಲೂ ಇದೆ, ಅಂಡ್ ಇದು ರಾ ಅಲ್ಲಿ ತೋರಿಸ್ತಾ ಇರುವಂತದ್ದು ಅಷ್ಟೇ. ಲ್ಯಾಬ್ರಡೋರೈಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ನೋಡಿ ಎಷ್ಟು ಕಲರ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಇವಾಗ ನಾನು ವೇರ್ ಮಾಡಿರುವಂತದ್ದು ಅದನ್ನೇ. ಅಂಡ್ ಇದ್ರಲ್ಲಿ ಆಕ್ಚುಲಿ ನಿಮ್ಗೆ ಅದರಲ್ಲಿ ವೇನ್ಸ್ ಕಾಣಿಸುತ್ತಾ? ಇಲ್ಲ ಅಲ್ಲ, ವೇನ್ಸ್ ಕಾಣಿಸಲ್ಲ. ಸೊ ಇದ್ರಲ್ಲಿ ನೋಡಿ ವೇನ್ಸ್ ಕಾಣಿಸುತ್ತೆ, ಇದ್ರಲ್ಲಿ ನೋಡಿ ಸಣ್ಣದಾಗಿ ವೇನ್ಸ್. ಇದು ಏನು ಅಂದ್ರೆ ಅದು ರೌಂಡ್ ಅಲ್ಲಿ ಇದೆ ಅಲ್ಲ, ಸೊ ಹಾಗಾಗಿ ಕಾಣಿಸುತ್ತೆ. ಸೊ ನೀಟಾಗಿ ವಿಸಿಬಲ್ ಇದೆ. ಇದು ಏನು ಅಂತಂದ್ರೆ ನಿಮ್ಮ ಅವರ ಅಂತ ಏನ್ ಹೇಳ್ತೀವಲ್ಲ, ಸೊ ಅದನ್ನ ಏನಾದ್ರೂ ಬ್ರೇಕೇಜು ಲೀಕೇಜ್ಗಳು ಆಗ್ತಾ ಇದ್ರೆ ಇದು ಇಂಪಾರ್ಟೆಂಟ್. ಇದೇ ಒಂದು ಕ್ರಿಸ್ಟಲ್ ಶಿವಶಕ್ತಿಯ ಒಂದು ಹೊಂದಿರುವಂತಹ ಕ್ರಿಸ್ಟಲ್, ಏಕೈಕ ಕ್ರಿಸ್ಟಲ್ ಅಂತ ಅಂದ್ರೆ ಲ್ಯಾಬ್ರಡೋರೈಟ್ ಅಂತ. ಎನಿ ಇದು ಆಕ್ಚುಲಿ ಶನಿಯ ಒಂದು ತತ್ವದಲ್ಲಿ ಇರುವಂತಹ ಒಂದು ಕ್ರಿಸ್ಟಲ್. ಇವಾಗ ಹೆಂಗೆ ನಾವು ರೆಡ್ ಜಾಸ್ಪರ್ ಅನ್ನ ತೋರಿಸಿದೆ ಮಂಗಳ ಗ್ರಹ ರಿಲೇಟೆಡ್ ಆಗಿ, ಅಂಡ್ ಬುಧನ ಗ್ರಹ ರಿಲೇಟೆಡ್ ಆಗಿ ಗ್ರೀನ್ ಅವೆಂಚುರನ್, ಅದೇ ರೀತಿ ಶನಿ ಇದು ಸನ್ನಿಂದು ಸನ್ ರಿಲೇಟೆಡ್ ಆಗಿ ಸಿಟ್ರಿನ್ ಇರುವಂತದ್ದು. ಶನಿಯ ರಿಲೇಟೆಡ್ ಆಗು ಕೂಡ ಅದನ್ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಯಾವಾಗ್ಲೂ ಕೂಡ ಶನಿ ಅಂತ ಒಂಥರ ಇರುತ್ತೆ ಮನಸ್ಸಲ್ಲಿ, ಅಯ್ಯೋ ಸಾಡೆ ಸಾತಿ ನಡೀತಾ ಇದೆ, ಕೆಲಸಗಳೆಲ್ಲ ತುಂಬಾ ಡಿಲೇ ಆಗ್ತಿದೆ, ಅಂಡ್ ಏನ್ ಮಾಡಿದ್ರು ಆಗಲ್ಲ ಮೇಡಮ್, ಏನ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಆಗಲ್ಲ, ಪಾಸಿಟಿವ್ ಇದ್ರೂ ಆಗಲ್ಲ ಅಂತ. ಸೊ ಆ ಟೈಮ್ ಅಲ್ಲಿ ಇದನ್ನ ವೇರ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಅಂಡ್ ಅವರವನ್ನ ಯಾವಾಗ್ಲೂ ಕೂಡ ಒಂದು ಕಾಂಪ್ಯಾಕ್ಟ್ ಆಗಿ ಇರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಯಾರೋ ಏನೋ ಬಂದ್ ಹೇಳಿದ್ರು, ಸಡನ್ ಆಗಿ ನೀವು ತಗೊಳೋದಿಲ್ಲ ಅದನ್ನ ವೇರ್ ಮಾಡಿ ಆಗಿದ್ಮೇಲೆ. ಸೊ ಯು ಟೇಕ್ ಪಾಸಿಟಿವ್ ಹಂಗೆ. ಅಂಡ್ ಎಲ್ಲೋ ಒಂದ್ ಕಡೆ ಬೇಡದೆ ಇರುವಂತಹ ಎಲ್ಲೋ ಹೋಗ್ತೀವಿ, ಏನೋ ಸುಸ್ತಾಗುತ್ತೆ, ಆ ತರದೆಲ್ಲ ಏನೂ ಆಗಲ್ಲ ಇದನ್ನ ವೇರ್ ಮಾಡಿದ್ರೆ. ಸೊ ಅದಕ್ಕೆ ಇದು ಲ್ಯಾಬ್ರಡೋರೈಟ್ ಅಂತ ಕರಿತೀವಿ. ಸೊ ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ರಿಂಗ್ ಅನ್ನ ಹಾಕಿರುವಂತದ್ದು. ಇದು ಟವರ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಡಿಫ್ರೆಂಟ್ ಆಗಿರುವಂತಹ ಶೇಪ್ಸ್ ಅಂಡ್ ಜಸ್ಟ್ ಯು ರೋಸ್ ಕ್ವಾರ್ಟ್ಸ್. ಇಲ್ಲಿ ತೋರಿಸಿದ್ವಲ್ಲ, ಇಲ್ಲ ಅದು ಅಮೆಥಿಸ್ಟ್ ಅಂತ ಹೇಳಿ ಇಲ್ಲಿ ನಾನು ತೋರಿಸಿದ್ನಲ್ಲ, ಈ ಕಾಂಬಿನೇಷನ್ ಇದೆ. ಹೌದು, ಅದನ್ನು ಕೂಡ ಇದನ್ನು ಕೂಡ
ಓಕೆ ಓಕೆ ಓಕೆ. ಇದು ಕೂಡ ಅದು ಕಾಂಬಿನೇಷನ್. ಅದು ಕಾಂಬಿನೇಷನ್ ಅಲ್ಲಿ ಇದೆ, ಇದು ಪ್ಲೇನ್. ಸೊ ಇದು ಎರಡು ಇರುವಂತದ್ದು. ಸೊ ಇದು ನಾವು ರೇಖಿ ಇದರಲ್ಲಿ ಕೂಡ ಯೂಸ್ ಮಾಡ್ತೀವಿ. ಯಾರೆಲ್ಲ ರೇಖಿ ಮಾಡ್ತಾ ಇದ್ದಾರೋ ಸೊ ಅವ್ರಿಗೆ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ನಾವು ಸಿಂಬಲ್ಸ್ ಗಳನ್ನ ಬರೀಲಿಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಚಾರ್ಜ್ ಮಾಡ್ಲಿಕ್ಕೂ ಕೂಡ ಯೂಸ್ ಮಾಡ್ತೀವಿ. ಟ್ಯಾರೋ ಕಾರ್ಡ್ ರೀಡಿಂಗ್ ಕಾರ್ಡ್ಸ್ ಗಳಿರುತ್ತಲ್ಲ ಅದನ್ನ ಚಾರ್ಜ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಆ ತರದ್ದು ಇದು ಬರೋದೇ ಈ ತರನ? ಅದು ಅಲ್ಲಲ್ಲ, ಅದನ್ನ ನಾವು ಶೇಪ್ ಮಾಡಿರ್ತೀವಿ. ಶೇಪ್ ಹೆಂಗೆ ಶೇಪ್ ಅಲ್ಲಿ ಇರ್ಬೇಕಾ? ಕೆಲವೊಂದು ಶೇಪ್ ಅಲ್ಲಿ ಅಂದ್ರೆ ಇವಾಗ ಸಿಂಬಲ್ಸ್ ಗಳನ್ನ ಬರಿಬೇಕು ಅಂದ್ರೆ ಈ ತರ ಪೆನ್ಸಿಲ್ ಇದ್ರಲ್ಲಿ ಬರಿಬೇಕು, ಆ ತರ ಪಿಲ್ಲರ್ಸ್ ತರ. ಸೋ ಮೆನಿ ಶೇಪ್ ಸಿಗುತ್ತೆ ನೋಡಿ. ಇಲ್ಲಿ ಇದೇ ಇರೋದು, ಬಟ್ ಇದು ಪಿರಮಿಡ್ ಅಲ್ಲಿ ಇದೆ. ಸೊ ಪಿರಮಿಡ್ಗೆ ಯಾವ ರೀತಿ ಶಕ್ತಿ ಇರುತ್ತೋ ಇದಕ್ಕೂ ಕೂಡ ಅದೇ ರೀತಿ ಶಕ್ತಿ ಇರುತ್ತೆ. ನಾವು ಈ ಸಣ್ಣ ಪುಟ್ಟದನ್ನ ಮನೆ ತುಂಬಾ ಜಗಳ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಕೂಡ ಈ ಒಂದು ರೋಸ್ ಕ್ವಾರ್ಟ್ಸ್ ಪಿರಮಿಡ್ ಅನ್ನ ಬೆಡ್ರೂಮ್ ಅಲ್ಲಿ ಇಡಕ್ಕೆ ಹೇಳ್ತೀರಾ. ಅಂಡ್ ಎರಡೇ ಕ್ರಿಸ್ಟಲ್ ಬೆಡ್ರೂಮ್ ಅಲ್ಲಿ ನಾವು ಯೂಸ್ ಮಾಡುವಂತದ್ದು ಒಂದ್ 2-3 ಇದೆ. ಅದರಲ್ಲಿ ರೋಸ್ ಕ್ವಾರ್ಟ್ಸ್ ಒಂದು, ಅಮೆಥಿಸ್ಟ್ ನೀವು ಇಟ್ಕೊಂಡಿದ್ದೀರಲ್ಲ ಅದು ಒಂದು, ಅಮೆಥಿಸ್ಟ್ ಒಂದು, ಇನ್ನೊಂದು ಬ್ಲಾಕ್ ಟರ್ಮಲಿನ್. ತುಂಬಾ ಜಾಸ್ತಿ ನೆಗೆಟಿವ್ ಅನಿಸ್ತಿದೆ ಅಂತಂದ್ರೆ ಬೆಡ್ರೂಮಿಗೆ ಇದನ್ನ ಹಾಕಕ್ಕೆ ಹೇಳ್ತೀವಿ. ಈ ತರದ್ದು ಗ್ರೇಪ್ಸ್ ನ ಈ ತರ ಹಾಕಕ್ಕೆ ಹೇಳ್ತೀವಿ. ಅಂಡ್ ನೀವು ಪಕ್ಕದಲ್ಲಿ ಇಟ್ಕೊಂಡು ಮಲ್ಗುವಂತದ್ದು ಅಂತಂದ್ರೆ ಅದೆರಡು ಕ್ರಿಸ್ಟಲ್ ಮಾತ್ರ, ರೋಸ್ ಕ್ವಾರ್ಟ್ಸ್. ಯಾಕಂದ್ರೆ ತುಂಬಾ ಸ್ಮೂತ್ ಇರುತ್ತೆ. ಬೇಕಾದ್ರೆ ನೀವು ಮುಟ್ ನೋಡಿ ಎಷ್ಟು ಲೈಟ್ ಫೀಲಿಂಗ್ ಆಗುತ್ತೆ ನಿಮ್ಗೆ. ಇದಕ್ಕೂ ಇದೆಲ್ಲ ಮೂಲಾಧಾರ ಚಕ್ರಕ್ಕೆ ಇರುವಂತದ್ದು ಇದೆಲ್ಲ. ಸೊ ನೀವು ಫೀಲಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಹೆವಿ ಫೀಲಿಂಗ್ ಇದೆ ಅಂತ ಹೇಳಿ. ಇದೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಅಂಡ್ ಇದು ಬಂದ್ಬಿಟ್ಟು ಕುಬೇರ ಪೆಂಡೆಂಟ್ ಅಂತ. ಸೊ ಇದು ಸಿಗೋದೇ ಈ ರೀತಿ ಸಿಗುತ್ತೆ. ಇಲ್ಲಿ ನೀವೇನ್ ಮಾರ್ಕ್ ನೋಡಿರ್ತೀರಲ್ಲ, ಸೊ ಇದು ದೊಡ್ಡದಾಗಿ ಇರುತ್ತೆ. ಸೊ ಪೆಂಡೆಂಟ್ ಆಗಿ ನಾವು ಯೂಸ್ ಮಾಡ್ತೀವಿ ಸೇ ಮನಿ ಅಟ್ರಾಕ್ಷನ್ಗೆ. ಅಂಡ್ ಬಾಕ್ಸ್ ಅಲ್ಲೂ ಇಡ್ಬೋದು. ಮನಿ ಬಾಕ್ಸ್ ಅಂತ ನಾವೇನು ಇದು ಮಾಡ್ತೀವಲ್ಲ ಅದ್ರಲ್ಲೂ ಕೂಡ ಇಡ್ಬೋದು, ಕತ್ತಲ್ಲೂ ಹಾಕ್ಬೋದು. ಅದು ಆಕ್ಚುಲಿ ಪೆಂಡೆಂಟ್ ಇದು. ಇದು ಬಂದ್ಬಿಟ್ಟು ಸನ್ಸ್ಟೋನ್. ಸನ್ಸ್ಟೋನ್ ಇದು. ಅಂಡ್ ಬೇರೆದಕ್ಕೂ ಅದಕ್ಕೂ ನೋಡಿ ಎಷ್ಟು ಫೀಲಿಂಗ್ ಅಲ್ಲಿ ಎಷ್ಟು ಶೈನಿಂಗ್ ಇದೆ ನೋಡಿ ಅದು. ಅಂಡ್ ಬೇರೆ ಇದನ್ನ ನೋಡಿ, ಇದ್ರಲ್ಲಿ ನೋಡಿ ಆ ಶೈನಿಂಗ್ ಅದ್ರಲ್ಲಿ ಬರಲ್ಲ, ಈ ಶೈನಿಂಗ್ ಬರಲ್ಲ ಇದ್ರಲ್ಲಿ. ಹಂಗೆ. ಸೊ ಅದನ್ನು ಕೂಡ ಒಂದು ಸೂರ್ಯನ ತತ್ವದ್ದೇನಾದ್ರೂ ಬೇಕು ಅಂತ ಅಂದ್ರೆ, ಇವಾಗ ಕಾನ್ಫಿಡೆಂಟು, ಲೀಡರ್ಶಿಪ್ ಆಗಿ ಕ್ವಾಲಿಟಿ ಇರುವಂತದ್ದು, ಆ ತರದಕ್ಕೆಲ್ಲ ನಾವು ಚೂಸ್ ಮಾಡ್ಬಿಟ್ಟು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಹಂಗೆ. ಅಂಡ್ ತುಂಬಾ ಜನ ತುಂಬಾ ವೇರ್ ಮಾಡಿರ್ತಾರೆ, 4-5 ವೇರ್ ಮಾಡಿರ್ತಾರೆ. ಮೋರ್ ದೆನ್ ಮಾಡ್ಬೋದು, ಅದಕ್ಕೇನು ಇದಿಲ್ಲ. ಮೋರ್ ದೆನ್ 3 ಅಂದ್ರೆ 3ಕ್ಕಿಂತ ಜಾಸ್ತಿ ವೇರ್ ಮಾಡಿದ್ರೆ ವೈಟ್ ಕ್ರಿಸ್ಟಲ್, ಕ್ಲಿಯರ್ ಕ್ವಾರ್ಟ್ಸ್ ಅಂತ ಬರುತ್ತೆ. ಅದು ಮಸ್ಟ್ ಅಂಡ್ ಶುಡ್ ಮಾಸ್ಟರ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಅದನ್ನ ನಾವು ವೇರ್ ಮಾಡ್ಲೇಬೇಕು. ಅದ್ರ ಜೊತೆಗೆ ಅಕಸ್ಮಾತ್ 3ಕ್ಕಿಂತ ಜಾಸ್ತಿ ಹೋದ್ರೆ ಮಾತ್ರ, 3ಕ್ಕೆ ಲಿಮಿಟ್. 3ಕ್ಕಿಂತ ಜಾಸ್ತಿ ತುಂಬಾ ಹಾಕಿರೋದ್ ನೀವು ನೋಡಿರ್ತೀರಾ ಕೆಲವೊಬ್ರು. ಸೊ ಅವಾಗ ಅದನ್ನ ಫಸ್ಟ್ ಇದ್ರಲ್ಲಿ ಹಾಕಿದ್ರು ಕೂಡ ಇದಾಗುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಬಂದ್ಬಿಟ್ಟು ಇದು ನಮ್ಗೆ ಇದ್ರಲ್ಲಿ ಇದೆ, ಆಕ್ಚುಲಿ ಕಾಂಬಿನೇಷನ್ ಅಲ್ಲಿ ಇದೆ, ಸಪರೇಟ್ ಅಲ್ಲಿ ಇಲ್ಲ. ಇದು ಕ್ಲಿಯರ್ ಕ್ವಾರ್ಟ್ಸ್. ಸ್ಫಟಿಕ ನಾವು ಜಪ ಮಾಡ್ಲಿಕ್ಕೆ ಮಾಡ್ತೀವಲ್ಲ ಅದು. ಇದೇ ಒಂದು ಎಲೆಕ್ಟ್ರಿಸಿಟಿಯನ್ನ ನೀವು ಆರಾಮಾಗಿ ನೋಡ್ಬೋದು ರಬ್ ಮಾಡಿದ್ರೆ. ಸೊ ಎಲೆಕ್ಟ್ರಿಸಿಟಿಯನ್ನ ಪೈಜೋ ಎಲೆಕ್ಟ್ರಿಸಿಟಿ ಅಂತ ಈ ತರ ಸ್ಫಟಿಕ ಇದು ಅಥವಾ 3ಕ್ಕಿಂತ ಜಾಸ್ತಿ ಹಾಕುವಾಗ ಇದನ್ನೊಂದು ಎಕ್ಸ್ಟ್ರಾ ವೇರ್ ಮಾಡ್ಬೇಕು. ಪ್ಲೇನ್ ವೇರ್ ಮಾಡುವಂತದ್ದು. ಅಂಡ್ ಮಲಗಬೇಕಾದ್ರೆ ಹಾಕೋಣ ಅಂತದ್ದು ಬೇಡ, ತೆಗಿಬೇಕು. ರಾತ್ರಿ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡ್ತಾರೆ ಅಂದ್ರೆ ಓಕೆ, ಬಟ್ ರಾತ್ರಿ ಹೊತ್ತು ಬೇಡ. ಯಾಕೆ ಅಂದ್ರೆ ಇವಾಗ ಮನಿ ರಿಲೇಟೆಡ್ ಆಗಿ ಹಾಕಿರ್ತೀವಿ ಕ್ರಿಸ್ಟಲ್ಸ್, ಮನಿ ಬೇಕು ಅಂತ. ಮಲಗಬೇಕಾದ್ರೂ ಕೂಡ ಯೋಚನೆಯಲ್ಲೇ ಇರ್ತೀವಿ. ಅದ್ ರಿಲೇಟೆಡ್ ಆಗಿ ಬರ್ತಾ ಇರುತ್ತಲ್ಲ, ಎನರ್ಜೀಸ್ ತಗೊಳ್ತಾ ಇರುತ್ತೆ, ಮೈಂಡ್ ಸ್ವಲ್ಪ ಇದಾಗ್ಬಿಡುತ್ತೆ. ಸೊ ಹಂಗಾಗಿ ತೆಗ್ದಿಡೋದು ಒಳ್ಳೇದು. ಕೆಲವೊಂದು ಕ್ರಿಸ್ಟಲ್ಸ್ ಇದೆ, ನೀವು ನಿದ್ದೆ ಬರ್ತಾ ಇಲ್ಲ ಅನ್ನೋದಕ್ಕೇನೆ ಕೊಡ್ತೀವಿ. ಸೊ ಅದನ್ನ ನೀವು ವೇರ್ ಮಾಡ್ಬೋದು. ಯಾರು ನಿದ್ದೆ ಬರ್ತಾ ಇಲ್ಲ, ಈ ತರ ಸ್ಲೀಪಿಂಗ್ ಡಿಸಾರ್ಡರ್ಸ್ ಇದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಕೊಡ್ತೀವಿ, ಅದನ್ನ ವೇರ್ ಮಾಡ್ಬೋದು. ಏನ್ ಪ್ರಾಬ್ಲಮ್ ಏನು ಇಲ್ಲ. ಕ್ರಿಸ್ಟಲ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ರಿ. ಮತ್ತೆ ನಮ್ಮ ವ್ಯೂವರ್ಸ್ಗೆ ನೀವು ಕ್ರಿಸ್ಟಲ್ಸ್ ಬಗ್ಗೆ ಸರಿಯಾಗಿ ಗೊತ್ತಿರೋರ ಹತ್ರ, ಅಂದ್ರೆ ಕರೆಕ್ಟಾಗಿ ಯಾರಾದ್ರೂ ಒಂದು ಗೈಡ್ಲೈನ್ಸ್ ತಗೊಳ್ಳಿ, ಯಾರ ಹತ್ರ ತಗೊಂಡ್ರೆ ಇದು ಕ್ರಿಸ್ಟಲ್ ಸರಿಯಾಗಿರೋದು ಸಿಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಇವಾಗ ಎಲ್ಲ ಫ್ಯಾನ್ಸಿ ಕ್ರಿಸ್ಟಲ್ ಎಲ್ಲ ಕಡೆ ಇದೆ, ಪ್ಲಾಸ್ಟಿಕ್ ಕ್ರಿಸ್ಟಲ್ಗಳು ಅಥವಾ ಇದೇ ತರನೇ ಸ್ವಲ್ಪ ವೆಯ್ಟ್ ಇರುವಂತ ಕ್ರಿಸ್ಟಲ್ಸ್ ಬರುತ್ತೆ. ಬಟ್ ಅದು ಒರಿಜಿನಲ್ ಅಥವಾ ಅದೇನು ಡ್ಯೂಪ್ಲಿಕೇಟ್ ಎಲ್ಲಿದು ಏನು ಅಂತ ತಿಳ್ಕೊಬೇಕು ಅಂದ್ರೆ ಅದು ಸರಿಯಾಗಿರೋ ಹತ್ರ ಮಾಹಿತಿ. ಅಂಡ್ ಕಲರ್ ಪ್ಯೂರಿಟಿ ಬಗ್ಗೆ, ಕಲರ್ ಹಾಕ್ಲಿಕ್ಕೆ ಅದ ಪ್ಯೂರಿಟಿ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರೋ ತಗೋಬೇಕು ಕ್ರಿಸ್ಟಲ್ಸ್. ಸೊ ಕ್ರಿಸ್ಟಲ್ ಅದಕ್ಕೆ ಕೆಲವೊಬ್ಬರಿಗೆ ಕ್ರಿಸ್ಟಲ್ ಹಾಕೊಂಡು ಏನು ಆಗಲ್ಲ ಅಂತ ಅನ್ನೋದಕ್ಕೆ ಅವ್ರ ಹತ್ರ ಡೂಪ್ಲಿಕೇಟ್ ಅನ್ನೋದು ಯೂಸ್ ಮಾಡ್ತಾ ಇರ್ಬೋದು. ಯಾಕಂದ್ರೆ ಗ್ಲಾಸ್ ಯೂಸ್ ಮಾಡಿದ್ರೆ ಇದಕ್ಕೂ ಏನು ಗೊತ್ತೇ ಆಗತ್ತಿಲ್ಲ. ಸೊ ಹಂಗಾಗಿ ಆ ತರದ್ದು. ಅಂಡ್ ಕಲರ್ ಹಾಕ್ಬಿಟ್ಟಿರ್ತಾರೆ
ಕಲರಿಂಗ್ ಇಂದು ಹಾಕ್ಬಿಟ್ಟು ಅವಾಗಲೂ ಕೂಡ ಗೊತ್ತಾಗೋದಿಲ್ಲ. ಸೊ ಯಾರು ಕ್ರಿಸ್ಟಲ್ ಹೀಲರ್ಸ್ ಇರ್ತಾರೋ ಅವ್ರ ಹತ್ರ ತಗೊಂಡ್ರೆ ಬೆಟರ್ ಅಂತ. ಓಕೆ, ಸೊ ನಾವು ನಂಬರ್ನು ಡಿಸ್ಪ್ಲೇ ಮಾಡ್ತೀನಿ ಮೇಡಮ್ ವಿತ್ ಪರ್ಮಿಷನ್. ಸೊ ಯಾರಿಗಾದ್ರೂ ಕ್ರಿಸ್ಟಲ್ಸ್ ಬೇಕು ಅಂದರೆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಕ್ರಿಸ್ಟಲ್ಸ್ ನಾನೀಗ ಫೀಲ್ ಮಾಡಿದೆ, ನಾನೇ ಮುಟ್ಟಿ ಫೀಲ್ ಮಾಡಿರೋದ್ರಿಂದ ನನಗೆ ಇದು ಎಸ್ ಕ್ರಿಸ್ಟಲ್ ಅಂದರೆ ಯಾವ ಥರ ಇರುತ್ತೆ ಏನು ಅಂತ ನನಗೆ ಪ್ರಾಕ್ಟಿಕಲಿ ಗೊತ್ತಾಗಿದೆ. ಆ್ಯಂಡ್ ನನ್ನ ಒಂದು ಫಸ್ಟ್ ಟೈಮ್ ನೀವು ಕರೆದಿದ್ದೀರಾ, ಅದಕ್ಕೆ ನನ್ನ ಕಡೆಯಿಂದ ಒಂದು ಗ್ರ್ಯಾಟಿಟ್ಯೂಡ್ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿಮ್ಗೆ ರಿಲೇಟೆಡ್ ಆಗಿ ನಾನು ಬ್ರೇಸ್ಲೆಟ್ ಅನ್ನ ಕೊಟ್ಟಿದ್ದೀನಿ. ಸೊ ಓಪನ್ ಮಾಡಿ. ಆ್ಯಂಡ್ ಈ ಒಂದು ಕಾಂಬಿನೇಷನ್ ಸಿಟ್ರಿನ್ ಮತ್ತೆ ರೋಸ್ ಕ್ವಾರ್ಟ್ಸ್. ಆ್ಯಂಡ್ ನಾನು ಹೇಳಿದೆ ಗುರುವಿನ ಒಂದು ಏನೇ ಒಂದು ಕಾರ್ಯ ಮಾಡಬೇಕು ಅಂತಂದ್ರೂ ಕೂಡ ಗುರುವಿನ ಅವಶ್ಯಕತೆ ಬೇಕು. ಆ್ಯಂಡ್ ಆ ನಾಲೆಜ್ ನೀವು ಸ್ಟಾರ್ಟಿಂಗ್ ಫಸ್ಟ್ ಅಂತ ಹೇಳಿದ್ರಿ. ಸೊ ನನ್ನ ಇಂಟ್ಯೂಷನ್ ಅಲ್ಲಿ ಆ ತರ ಡೀಟೇಲ್ ಆಗಿ ಇರ್ಲಿಲ್ಲ, ಬಟ್ ಆದ್ರೆ ಒಳ್ಳೇದಾಗ್ಬೇಕು, ಎಕ್ಸ್ಪ್ಯಾನ್ಷನ್ ಆಗ್ಬೇಕು, ಗುರುವಿನ ತರಾನೇ ಎಕ್ಸ್ಪ್ಯಾನ್ಷನ್ ಆಗ್ಬೇಕು, ಅದ್ರ ತಕ್ಕ ಹಾಗೆ ದುಡ್ಡು ಬರಬೇಕು. ಶುಕ್ರನ ಒಂದು ತತ್ವ ರೋಸ್ ಕ್ವಾರ್ಟ್ಸ್, ಸಂಬಂಧಗಳು ಚೆನ್ನಾಗಿರ್ಬೇಕು, ಕ್ಲೈಂಟ್ಸ್ ಮಧ್ಯೆ ಎಂಪ್ಲಾಯೀಸ್ ಮಧ್ಯೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಚಾರ್ಜ್ ಮಾಡಿ ತಂದ್ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ ನಾನು ಕೂಡ ನೋಡಿ, ನಾನು ಸಂದರ್ಶನ ಮಾಡಿದ್ದೀನಿ, ಅದ್ರ ಜೊತೆಯಲ್ಲಿ ನಾನು ಕೂಡ ಈಗ ಏನೋ ಕ್ರಿಸ್ಟಲ್ದು ಬ್ರೇಸ್ಲೆಟ್ ವೇರ್ ಮಾಡ್ತೀನಿ, ಮ್ಯಾಮ್ ಕಡೆಯಿಂದ ಬಂದಿರೋದು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಒಂಥರ ಪಾಸಿಟಿವ್, ಒಂಥರ ವೈಬ್ ಕ್ರಿಯೇಟ್ ಆಗಿದೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನಾನು ಇನ್ನೇನು ಹೆಚ್ಚು ವಿವರಣೆ ಕೊಡೋದಿಲ್ಲ. ಮೇಡಮ್ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟರು. ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ, ಸುಮ್ಮನೆ ಅದನ್ನು ದೂರದಿಂದ ಯಾರೋ ಹೇಳಿದರು ಅಂತ ಕೇಳಿ ಇದು ವರ್ಕ್ ಆಗಲ್ಲ ಅನ್ನೋದಕ್ಕಿಂತ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ನಿಮ್ಮ ಬಹುಶಃ ಈ ಒಂದು ಸಂದರ್ಶನವನ್ನು ನೋಡಿದ ಮೇಲೆ ನಿಮಗೆ ಒಂದು ಹಂತಕ್ಕೆ ಇದಕ್ಕೆ ಕ್ಲಾರಿಟಿ ಸಿಕ್ಕಿರಬಹುದು ಅಂತ, ಅಥವಾ ನಿಮ್ಮ ಅನುಮಾನಗಳಿಗೆ ಒಂದಷ್ಟು ಉತ್ತರ ಸಿಕ್ಕಿರಬಹುದು ಅಂತ ನನಗೆ ಅನ್ಸುತ್ತೆ. ಇದು ಮಾಹಿತಿಗಾಗಿ ನಾವು ಕೊಟ್ಟಿದ್ದು. ನೀವೇ ಸ್ವತಃ ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ.